ಹಾಸನ ಜಿಲ್ಲೆಯ ಸಕಲೇಶಪುರ ಭಾಗದಲ್ಲಿ ನ್ಯಾಷನಲ್ ಹೈವೇ ಲ್ಯಾಂಡ್ ಸ್ಲೈಡ್ ಆಗಿರುವಂಥದ್ದು ವಿಸಿಟ್ಗೆ ನಾವು ಬಂದಿದ್ದೀರಿ. ಸೊ ಮಳೆ ಈ ಬಾರಿ ಜೋರಾಗಿರೋದ್ರಿಂದ ಭಾಳಷ್ಟು ಕಡೆ ಲ್ಯಾಂಡ್ ಸ್ಲೈಡ್ ಆಗಿದೆ, ಭಾಳಷ್ಟು ಜನ ಸತ್ತಿದ್ದಾರೆ. ಇವತ್ತು ಸಕಲೇಶಪುರದಲ್ಲೂ ಕೂಡ ನಮ್ಮ ಸಿಮೆಂಟ್ ಮಂಜು ಅವರು, ನಮ್ಮ ಎಲ್ಲ ಜಿಲ್ಲಾಧ್ಯಕ್ಷರುಗಳು, ನಮ್ಮ ನ್ಯಾಷನಲ್ ಹೈವೇ ಅಥಾರಿಟಿಯವರು, ನಮ್ಮ ಲೋಕಲ್ ತಹಸೀಲ್ದಾರ್ಸು ಇವರೆಲ್ಲ ಬಂದಿದ್ದಾರೆ. ನಮ್ಮ ದೃಷ್ಟಿ ಇರುವಂಥದ್ದು ನಾನು ಮತ್ತು ಕುಮಾರಸ್ವಾಮಿಯವರು ನಿನ್ನೆ ನಾನು ಬರಬೇಕಾಯಿತು. ಕುಮಾರಸ್ವಾಮಿಯವರು ನಾಳೆ ಹೋಗೋಣ ಅಂತೇಳಿ ಒಟ್ಟಿಗೆ ನಾವು ಬಂದಿದ್ದೆ. ಕುಮಾರಸ್ವಾಮಿಯವರು ನಾವಿಬ್ಬರು ಒಟ್ಟಿಗೆ ಇನ್ನು ಮುಂದೆ ಇರೋ ಪ್ಲೇಸ್ಗಳಿಗೆಲ್ಲ ಒಟ್ಟೊಟ್ಟಿಗೆ ನಾವು ಹೋಗ್ತೀರಿ. ಒಟ್ಟಾರೆ ರಾಜ್ಯದಲ್ಲಿ ಭಾಳಷ್ಟು ಈ ಸರಿ ಮಳೆ ಬಂದು ಅನಾಹುತಗಳಾಗಿದೆ, ಭಾಳಷ್ಟು ಜನ ಸತ್ತಿದ್ದಾರೆ. ಪ್ರಮುಖವಾಗಿ ಸರ್ಕಾರ ಕೂಡಲೇ ಅದಕ್ಕೆ ಧಾವಿಸಿ ಅದಕ್ಕೆ ಪರಿಹಾರ ಕೊಡುವಂಥದ್ದು ಇಮಿಡಿಯೇಟ್ ಮೆಷರ್ಸ್ ತೊಗೊಬೇಕಾಯಿತು. ಇನ್ನೂ ಯಾಕೋ ಎಚ್ಚೆತ್ಕೊಂಡಂಗೆ ಕಾಣಿಲ್ಲ. ಕಳೆದ ಬಾರಿ ನಾವು ಮನೆಗೆ ನೀರು ನುಗ್ಗಿದ್ರೆ 10,000 ರೂಪಾಯಿ ಕೊಡ್ತಾಯಿದ್ರಿ, ಮನೆ ಬಿದ್ದೋದ್ರೆ 5 ಲಕ್ಷ ರೂಪಾಯಿ ನಾವು ಕೊಡ್ತಾಯಿದ್ರಿ. ನನಗಿರೋವಂಥ ಮಾಹಿತಿ, ಈಗ ನಾನು ಬಂದು ಭೇಟಿ ಮಾಡಿದಾಗ 10,000 ರೂಪಾಯಿ ಕೊಡ್ತಾಯಿಲ್ಲ. 5,000 ರೂಪಾಯಿ ಏನೋ ಕೊಡ್ತಿದ್ದಾರೆ 10,000 ನನಗೇನೋ ಮಾಹಿತಿ ಕೊಡ್ತಾ ಇಲ್ಲ ಅಂತ ಮಾಹಿತಿ. ಸೊ ನಾನು ಸರ್ಕಾರಕ್ಕೆ ಡಿಮ್ಯಾಂಡ್ ಮಾಡ್ತಾ ಇದ್ದೀನಿ, ಕಳೆದ ಬಾರಿ ನಾವು ಏನು ಕೊಟ್ಟಿದ್ದೀರೋ ಅದನ್ನು ಪಾಲನೆ ಮಾಡಿ. ಇನ್ನೂ ಜಾಸ್ತಿ ಕೊಡಬೇಕು. ಆ್ಯಕ್ಚುಲಿ ಬೆಲೆ ಏರಿಕೆ ಇದೆಲ್ಲ ಆಗಿ ಸಮಸ್ಯೆಗಳಾಗಿದೆ. ಅದರಿಂದ ಮನೆ ನೀರು ನುಗ್ಗಿದ ತಕ್ಷಣ 10,000 ರೂಪಾಯಿ ಅವ್ರಿಗೆ ಕೊಡಬೇಕು. ಇಮಿಡಿಯೇಟಾಗಿ ಮನೆ ಬಿದ್ದೋದವ್ರಿಗೆ 5 ಲಕ್ಷ ರೂಪಾಯಿ ಪರಿಹಾರ ಕೊಡಬೇಕು. ಸಣ್ಣ ಪುಟ್ಟ ರಿಪೇರಿ ಆದವರಿಗೆ 3 ಲಕ್ಷ ರೂಪಾಯಿ ಕೊಡಬೇಕು. ಇದು ಹಿಂದೆಯಿಂದ ನಮ್ಮ BJP ಸರ್ಕಾರ ಇಂದ ಮಾಡಿದ್ದೀರಿ. ಇಮಿಡಿಯೇಟ್ ಮೆಷರ್ಸು ಮತ್ತು ಕಾಳಜಿ ಕೇಂದ್ರಗಳನ್ನು, ಅದು ಮೊದಲು ಗಂಜಿ ಕೇಂದ್ರ ಮಾಡಿದರು, ಅದನ್ನು ಕಾಳಜಿ ಕೇಂದ್ರ ಮಾಡಿದ್ದೀರಿ. ಅಲ್ಲಿನೂ ಕೂಡ ಸರಿಯಾದಂಥ ಒದಕೆ, ಚಾಪೆ, ಫುಡ್ಡು ಇದೆಲ್ಲನೂ ಕೂಡ ಸರಿಯಾಗಿ ಕೊಡಬೇಕು. ಅದು ಎಲ್ಲೂ ಕಾಣ್ತಾ ಇಲ್ಲ. ನಾನು ಮೆನುನೇ ಕೊಟ್ಟಿದ್ದೀನಿ. ಲಾಸ್ಟ್ ಟೈಮ್ ನಾನು ಸರ್ಕಾರ ಇದ್ದಾಗ ಒಂದು ಮೆನುನೂ ಕೊಟ್ಟಿದ್ದೀನಿ. 10 ಐಟಮ್ ಕೊಡಬೇಕು. ಮನೇಲಿ ಯಾವ ರೀತಿ ಇರ್ತೋ ಆ ಥರ ನೋಡ್ಕೋಬೇಕು. ಯಾಕಂದರೆ ಪಾಪ ಮನೆ ಕಳ್ಕೊಂಡಿರ್ತಾರೆ, ಅವ್ರಿಗೆ ಸಹಾಯ ನಿಲ್ಲೋ ಸರ್ಕಾರದ ಕರ್ತವ್ಯ. ಅದನ್ನು ಮಾಡಬೇಕು ಅನ್ನೋ ಒಂದು ಆಗ್ರಹವನ್ನು ಕೂಡ ನಾನು ಸರ್ಕಾರಕ್ಕೆ ಮಾಡ್ತಾಯಿದ್ದೀನಿ. ನೆನ್ನೆನೂ ಕೂಡ ಅಧಿವೇಶನದಲ್ಲಿ ಈ ಬಗ್ಗೆ ಚರ್ಚೆ ಆಗಿದೆ. ಆದರೆ ಲೇಟ್. ಅವರು ಮುಂಚೆನೇ ಮಂತ್ರಿಗಳೆಲ್ಲರೂ, ಜಿಲ್ಲಾ ಮಂತ್ರಿಗಳೆಲ್ಲ ಹೋಗಿ ಭೇಟಿ ಮಾಡಬೇಕಾಯ್ತು. ಕಳೆದ 15 ದಿನದೇ ಹೋಗಿ ಭೇಟಿ ಮಾಡಬೇಕಾಯಿತು. ಮುಖ್ಯಮಂತ್ರಿಗಳು ಭೇಟಿ ಮಾಡಬೇಕಾಯಿತು. ಆದರೆ ಆಗಾಗಲಿಲ್ಲ. ಈಗ ಎಲ್ಲ ಎಚ್ಚೆತ್ಕೊಂಡಿದ್ದಾರೆ, ಈಗ ಎಲ್ಲ ಪ್ರಾರಂಭ ಮಾಡ್ತಾಯಿದ್ದಾರೆ. ಸೊ ನಾನು ಸರ್ಕಾರಕ್ಕೆ ಕೂಡಲೇ ಇಮಿಡಿಯೇಟಾಗಿ ಆ್ಯಕ್ಷನ್ಸ್ ಆಗಬೇಕು, ಪರಿಹಾರ ಸಿಗಬೇಕು, ನೊಂದಿರೋ ಅಂಥವ್ರಿಗೆ ಸಹಾಯಕ್ಕೆ ತಾವು ಬರಬೇಕು ಸರ್ಕಾರ ಅಂತ ಹೇಳಿ ಆಗ್ರಹವನ್ನು ಮಾಡ್ತಾರೆ. ಮಳೆ ನಿರ್ವಹಣೆ ಮಾಡೋದ್ರಲ್ಲಿ ಸರ್ಕಾರ ಎಲ್ಲ ಒಂದು ರೀತಿ ವಿಫಲ ಆಯ್ತು. ಇನ್ನು ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು ಯಾರು ಎಲ್ಲೂ ಭೇಟಿ ನೀಡ್ತಾ ಇಲ್ಲ ಸರ್. ಪರಿಹಾರಗಳನ್ನು ಅತಿ ಬೇಗ ಕೊಡ್ತಾ ಇಲ್ಲ. ಸರ್ಕಾರ ಈಗ ಒಂದು ರೀತಿ ಸ್ಕ್ಯಾಂಡಲ್ಗಳಲ್ಲಿ ಸಿಕ್ಕಾಕೊಂಬಿಟ್ಟಿದೆ. ಅದರಿಂದ ಹೊರಬರೋಕ್ಕೆ ಅವ್ರ ಕೈಲಿ ಆಗ್ತಾ ಇಲ್ಲ. ಅದಕ್ಕೆ ಅದರಲ್ಲಿ ಬ್ಯುಸಿ ಇದ್ದಾರೆ. ಇಲ್ಲಿ ಸಂಕಷ್ಟದಲ್ಲಿರೋವಂಥ ಜನಕ್ಕೆ ನಾನು ರೆವಿನ್ಯೂ ಮಿನಿಸ್ಟರ್ ಆಗಿದ್ದೆ, ನನಗೆ ಬರ್ತಾ ಇದ್ದಿದ್ದು ಡಿಸಾಸ್ಟರ್ ಮನೆ 16 ಕಡೆ ನಾನು ಭೇಟಿ ಮಾಡಿದ್ದೀನಿ. ಇಮಿಡಿಯೇಟ್ ಪರಿಹಾರ, ಅಲ್ಲೇ ಪರಿಹಾರ ಕೊಡುವಂಥ ವ್ಯವಸ್ಥೆಗಳು ಇವೆಲ್ಲ ಕೂಡ ನಾವು ಮಾಡಿದ್ದೀವಿ. ಅದರಿಂದ ಇಲ್ಲಿ ಪರಿಹಾರದ ಪ್ರಶ್ನೆನೇ ಇನ್ನೂ ಶುರುನೇ ಮಾಡಿಲ್ಲ ಅಂತ ಅನಿಸ್ತದೆ. ಪರಿಹಾರ ಇಲ್ಲ, ಕೇಂದ್ರ ಸರ್ಕಾರ ರೆಗ್ಯುಲರ್ ಕೊಟ್ಬಿಟ್ಟಿದೆ, ಇವರೇನು ಕೊಡ್ತಾ ಇಲ್ಲ. ನಾನು ಹೇಳ್ತಾ ಇರೋದು ಕೇಂದ್ರ ಸರ್ಕಾರ ಏನು ನಾರ್ಮಲಿ ಕೊಡ್ತದೆ ಡಿಸಾಸ್ಟರ್ ಮ್ಯಾನೇಜ್ಮೆಂಟು, ಅದನ್ನು ಡಬಲ್ ಮಾಡಬೇಕು. ಯಾವಾಗೂ ನಾವು ಕರ್ನಾಟಕ ಸರ್ಕಾರ ಅದನ್ನು ಡಬಲ್ ಕೊಡ್ತಾಯಿದ್ರಿ, ಅದಕ್ಕಿಂತ 3 ಪಟ್ಟು 4 ಪಟ್ಟು ಜಾಸ್ತಿ ಕೊಟ್ಟಿದ್ರಿ. ಇದು ಉದಾಹರಣೆಗಳು, ಒಂದಲ್ಲ, ಸುಮಾರು ಒಂದು 7-8 ವರ್ಷ ನಾವು ಕೊಟ್ಟಿದ್ರಿ, ಕಂಟಿನ್ಯೂಸ್ ಆಗಿ ಕೊಟ್ಟಿದ್ರಿ. ಈ ಸರ್ಕಾರಕ್ಕೆ ಕೂಡ ಕೇಂದ್ರ ಸರ್ಕಾರ ಏನು ಕೊಟ್ಟಿದೆ ಅದನ್ನು ಕೊಟ್ಬಿಟ್ಟು ಕೈ ಚೆಲ್ಲುವಂಥ ಪರಿಸ್ಥಿತಿ ಬರಬಾರ್ದು. ರಾಜ್ಯ ಸರ್ಕಾರನೂ ಅದಕ್ಕೆ ಈಕ್ವಲ್ ಶೇರನ್ನು ಹಾಕಬೇಕು, ಅದಕ್ಕಿಂತ ಜಾಸ್ತಿ ಶೇರ್ ಹಾಕಬೇಕು. ಪಾಪ ಯಾರೂ ಕೂಡ ಮನೇನ ಈಗ 95,000 ಬರುತ್ತೆ NDRF ರೂಲ್ಸ್ ಪ್ರಕಾರ. ಅದರಲ್ಲಿ 95,000ದಲ್ಲಿ ಏನು ಮಾಡೋಕ್ಕಾಗಲ್ಲ. ಈಗ ರೋಡು ರಿಪೇರಿಗಳಿಗೂ ಅಷ್ಟೇ ಸರಿಯಾದಂಥ ಮ್ಯಾಚಿಂಗ್ ಗ್ರ್ಯಾಂಟ್ ಕೊಟ್ರೇ ಆಗೋದು, ಇಲ್ಲ ಅಂದರೆ ಆಗೋದೇ ಇಲ್ಲ. ಸಣ್ಣ ಪುಟ್ಟ ರಿಪೇರಿ ಮಾಡ್ತಾರೆ, ಹೊರಟೋಗ್ತಾರೆ ಅಷ್ಟೇ. ಅದರಿಂದ ಅಲ್ಲ, ಆರ್ಥಿಕ ಸಂಕಷ್ಟ ತಾವು ನೋಡ್ತಾ ಇದ್ದೀರ. ಆರ್ಥಿಕ ಸಂಕಷ್ಟ ಅನ್ನೋದು ಇವತ್ತು ಕೂಡ ಸರ್ಕಾರದ ಖಜಾನೆಯಲ್ಲಿ ಹಣ ಇಲ್ಲ. ಒಂದು ರೀತಿ ಪಾಪರಾಗಿರುವಂಥ ಸ್ಥಿತಿಯಲ್ಲಿ ಇವತ್ತಿಂದ ಅಂತಲ್ಲ, ಕಳೆದ 6-7 ತಿಂಗಳಿಂದನೂ ಕೂಡ ಅವತ್ತು ದುಡ್ಡು ಅಡ್ಜಸ್ಟ್ ಮಾಡಬೇಕು. ಈಗ ಟ್ಯಾಕ್ಸ್ಗಳಾಗ್ತಾ ಇದ್ದಾರೆ, ಎಲ್ಲ ಕಡೆ ಟ್ಯಾಕ್ಸ್ ಹಾಕಿದ್ದಾರೆ, ಆದರೂ ಕೂಡ ಅವ್ರಿಗೆ ಆಗ್ತಾ ಇಲ್ಲ. ಈಗ ದಲಿತರ ಅಮೌಂಟು ಸುಮಾರು 25,000 ಕೋಟಿ ಟ್ರಾನ್ಸ್ಫರ್ ಮಾಡ್ಕೊಂಡಿದ್ದಾರೆ ಅವರ ಗ್ಯಾರಂಟಿಗಳಿಗೋಸ್ಕರ.
ಸೊ ಈಗ ಅವ್ರ ಹತ್ರ ಹಣ ಕಾಣ್ತಾ ಇಲ್ಲ, ಹಣ ಎಲ್ಲೂ ಇಲ್ಲ. ಈಗ ಹಣ ಇಲ್ಲದೆ ಇರೋದ್ರಿಂದ ಅವ್ರ ಪರಿಹಾರನೂ ಕೂಡ ನಿಧಾನದಾಗಿ ಶುರು ಮಾಡ್ತಾರೆ. ಸರ್ DC ಅವರು ಕೇಂದ್ರ ಮಂತ್ರಿ ಜೊತೆ ಬರ್ತಾರೆ ಸರ್, ಜಿಲ್ಲಾಧಿಕಾರಿಗಳೇ ನನಗೆ ಈಗ ನನ್ನ ಭೇಟಿ ಮಾಡೋಕ್ಕೆ IBಗೆ ಬರ್ತಾ ಇದ್ದಾರೆ. ನಮ್ಮ AC ಅವರು ತಹಸೀಲ್ದಾರ್ ಎಲ್ಲ ಬಂದಿದ್ದಾರೆ ನನ್ನ ಭೇಟಿ ಮಾಡೋಕ್ಕೆ. ಜಿಲ್ಲಾಧಿಕಾರಿಗಳು IBಗೆ ಬರ್ತಾರೆ ಭೇಟಿ ಮಾಡಿ. ಈಗ ಕೇಂದ್ರ ಸಚಿವರ ಭೇಟಿ ಇಲ್ಲ, ನಾನು ವಿಧಾನಸಭೆಯಲ್ಲೇ ಅದಕ್ಕೆ ಪರಿಹಾರ ಕೊಡಬೇಕು ಅಂತ ಹೇಳಿದ್ದೀನಿ. 5 ಲಕ್ಷ ರೂಪಾಯಿನ ಪರಿಹಾರ ಕೊಡ್ತೀನಿ ಅಂತ ಹೇಳಿದ್ದಾರೆ ವಿಧಾನಸಭೆಯಲ್ಲಿ. ಉಳಿದಂಥವ್ರಿಗೂ ಅದೇ ರೀತಿ ಕೊಡಬೇಕು ಪರಿಹಾರ. ಸರ್, ಈಗ ಕೇಂದ್ರ ಸಚಿವರು ಭೇಟಿನ ಉಪಮುಖ್ಯಮಂತ್ರಿಯವರು ಹೇಳಿದ್ದಾರೆ ಸರ್, ಇದರಿಂದ ಏನು ಪ್ರಯೋಜನ ಆಗಲ್ಲ ಅನ್ನೋ ರೀತಿಯಲ್ಲಿ ಹೇಳಿದ್ದಾರೆ. ಈಗ DK ಶಿವಕುಮಾರ್ ಬಂದರೆ ಪ್ರಯೋಜನ ಆಗ್ತೈತೆ ಅಂದರೆ ಅವ್ರ ಮನೆ ಬಿಟ್ಟು ಬರಬೇಕಲ್ಲ. ಈಗ ಅವರೂ ಬರಲ್ಲ, ಕೇಂದ್ರ ಸಚಿವರು ಬಂದರೆ ಏನು ಪರಿಹಾರ ಸಿಗಲ್ಲ ಅಂತೀರ. ಮತ್ತು ನೀವಾದರೂ ಬನ್ನಿ, ನಿಮ್ಗೆ ಯೋಗ್ಯತೆ ಇಲ್ವಾ ಬರೋಕ್ಕೆ? ಬರಬೇಕಲ್ಲ ನೀವು ಬಂದುಬಿಟ್ಟು ಬೇರೆಯವ್ರಿಗೆ ಬುದ್ಧಿವಾದ ಹೇಳ್ಬೇಕು. ನೋಡಿ, ನಾನು ಬಂದೆ, ಇಷ್ಟು ಪರಿಹಾರ ಕೊಟ್ಟೆ, ಕೇಂದ್ರ ಸಚಿವರು ಆಗಿಲ್ಲ ಅಂತ. ಇದೆಲ್ಲ ಪರಿಹಾರ ಕೊಡ್ತಾ ಇರೋದು ಯಾರು? ಕೇಂದ್ರ ಸರ್ಕಾರದ ಹಣ ಇದು, NDRF ಹಣ ಕೊಡ್ತಾ ಇರೋದು. ಇವ್ರದ್ದು ಇನ್ನೂ ಒಂದು ನ್ಯಾಯ ಪೈಸೆ ಕೊಟ್ಟಿಲ್ಲ. ಈಗೇನು ಪರಿಹಾರ ಕೊಡ್ತಾ ಇದ್ದೀರಿ ಅದು NDRF ಹಣದಲ್ಲಿ, ಕೇಂದ್ರ ಸರ್ಕಾರದ ಹಣದಲ್ಲಿ ಕೊಡೋದು. ಕುಮಾರಸ್ವಾಮಿ ಅವರಿಗೆ ರೈಟ್ಸ್ ಇದೆ ಬರೋಕ್ಕೆ, ಕೇಳೋಕ್ಕೆ ರೈಟ್ಸ್ ಇದೆ. ನ್ಯಾಷನಲ್ ಹೈವೇ ಅಥಾರಿಟಿ ಬರೋದು ಕುಮಾರಸ್ವಾಮಿ ಅವರು ಕೇಂದ್ರದ ಮಂತ್ರಿಗಳಾಗಿದ್ದಾರೆ. ಅದರಿಂದ ಅವ್ರು ಬಂದ ತಕ್ಷಣ ಅಧಿಕಾರಿಗಳು ಬರ್ತಾರೆ. ರೋಡು ಎಲ್ಲೆಲ್ಲಿ ಡ್ಯಾಮೇಜ್ ಆಗಿದೆ ಅದೆಲ್ಲ ಮಾಡುವಂಥದ್ದು ಕೇಂದ್ರ ಸರ್ಕಾರಕ್ಕೆ. ಅದಕ್ಕೆ ಕುಮಾರಸ್ವಾಮಿಗೆ ರೈಟ್ಸ್ ಇದೆ. ಇದೊಂದು ಒಕ್ಕೂಟದ ವ್ಯವಸ್ಥೆಯಲ್ಲಿದ್ದೀರಿ. ನಿಮ್ಗೆ ಆಗಲ್ಲ, ಕುಮಾರಸ್ವಾಮಿ ಅವ್ರ ಕೈ ಶಕ್ತಿ ಇಲ್ಲ ಅಂದರೆ ನೀವು ಬಂದು ಮಾಡಿ ಕೆಲಸ. ಕುಮಾರಸ್ವಾಮಿ ಅವ್ರು ಓಡಾಡ್ತಾ ಇದ್ದಾರಲ್ಲ, ಇಷ್ಟು ದೇಶ ಎಲ್ಲ ಸುತ್ತಬೇಕು ಅಂಥದ್ರ ಮಧ್ಯೆ ಕರ್ನಾಟಕಕ್ಕೆ ಆದ್ಯತೆ ಕೊಟ್ಟು ಬರ್ತಾ ಇದ್ದಾರೆ.